ಕರ್ನಾಟಕ ಟೀಚರ್ ರಿಕ್ರೂಟ್ಮೆಂಟ್ 2026 ಡಿಯರ್ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ PSTR, GPSTR ಮತ್ತು HSTR ಸಂಬಂಧಪಟ್ಟಂತ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳೇ, ಆಲ್ರೆಡಿ ಈ ಟೀಚರ್ಸ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಗೆಜೆಟ್ ಕೂಡ ಪಾಸ್ ಆಗಿದೆ. ಸೊ ಎಷ್ಟೆಷ್ಟು ವೇಕೆನ್ಸಿ ಕರಿತಾ ಇದ್ದಾರೆ, HK ಗೆ ವೇಕೆನ್ಸಿ ಇದೆ, ನಾನ್ HK ಗೆ ಎಷ್ಟಿದೆ, ಜೊತೆಗೆ PSTR, GPSTR, HSTR ಗೆ ಸ್ವಲ್ಪ ಎಕ್ಸಾಮ್ ಪ್ಯಾಟರ್ನ್ ಕೂಡ ಬದಲಾವಣೆ ಆಗಿದೆ. ಸೊ ಅದು ಕೂಡ ನೀವು ನೋಡಿರ್ತೀರಾ. ಸೊ ನೀವು ಅದನ್ನು ಓದಿರಬಹುದು ಆಲ್ರೆಡಿ ಗೆಜೆಟ್ ಅಲ್ಲಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿಗೆ ಡೀಟೇಲ್ಸ್ ಆಗಿ ಹೇಳ್ತಕೊಂಡಲ್ಲ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಾನು ಕೂಡ GPSTR, HSTR ಎರಡು ಎಕ್ಸಾಮ್ ಅನ್ನ ಪೇಸ್ ಮಾಡಿದ್ರಿಂದ ಸ್ವಲ್ಪ ನಮ್ಗೆ ಕೂಡ ಐಡಿಯಾ ಇದೆ ಯಾವ ರೀತಿ ಕ್ವಶನ್ಸ್ ಬರಬಹುದು ಎಕ್ಸಾಮ್ ಅಲ್ಲಿ ಅನ್ನೋ ಕಾರಣಕ್ಕೆ. ಸೊ ಈಗ ಬರುವಂತ ನಮ್ಮ ಭಾವಿ ಶಿಕ್ಷಕರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಒಂದೇ ಟಾಪಿಕ್ ಮೇಲೆ ಬೇಕಂದ್ರೆ ಕೂಡ ಹೇಳಿ, ಕಮೆಂಟ್ ಅಲ್ಲಿ ಹೇಳಿ, ನಾನು ಅದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತೀನಿ ಗ್ರಾಮರ್ ಟಾಪಿಕ್ ಅನ್ನ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು GPSTR ಮತ್ತು HSTR ಗೆ ಹೆಲ್ಪ್ ಆಗುವಂತ, ಈವನ್ PSTR ಕೂಡ ಹೆಲ್ಪ್ ಆಗುವಂತ ಜನರಲ್ ಇಂಗ್ಲಿಷ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಹಿಯರ್ ಯುವರಾಜ್ ಫ್ರಮ್ UV Talk ಚಾನಲ್. ಲೆಟ್ಸ್ ಮೂವ್ ಆನ್ ದ ಟಾಪಿಕ್. ಡಿಯರ್ ಫ್ರೆಂಡ್ಸ್, ನೋಡಿ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು GPSTR, HSTR ಇಂಗ್ಲಿಷ್ ಗ್ರಾಮರ್ ಸೀರೀಸ್ ಪಾರ್ಟ್ 1 ಅಂತ ಇದೆ. ಸೊ ಸುಮಾರು 15 ಕ್ವಶನ್ಸ್ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನಿಮ್ ಸ್ಕ್ರೀನ್ ಮೇಲೆ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಸೊ ಕ್ವಶನ್ ಬಂದ್ಬಿಟ್ಟು ಶಿ ಈಸ್ ಡ್ಯಾಶ್ ಆನೆಸ್ಟ್ ಆಫೀಸರ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ ಆಪ್ಷನ್ಸ್ ಕೂಡ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್ ಅಂತ ಇದೆ. ಸೊ ಡು ಯು ಥಿಂಕ್ ಸೊ ಯಾವ್ದಿಲ್ಲಿ ಆನ್ಸರ್ ಆಗುತ್ತೆ ಅಂತ? ಸೊ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ತಗೊಂಡು ಇಟ್ಕೊಂಡ್ಬಿಡಿ. ಯಾಕಂತಾರೆ ಸೊ ನಾನು ಇಲ್ಲಿ ವಿಡಿಯೋ ಅಲ್ಲಿ ಕ್ವಶನ್ಸ್ ಕೇಳಿದಾಗೆ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಒನ್ಸ್ ಯು ಹ್ಯಾವ್ ಟು ಮಾರ್ಕ್ ದ ರೈಟ್ ಆನ್ಸರ್. ಸೊ ನಿಮ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಸೊ ನಾನು ಆಮೇಲೆ ಆನ್ಸರ್ ಕೂಡ ಹೇಳ್ತೀನಿ. ಸೊ ನಿಮಗೂ ಕೂಡ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಆಗಿಬಿಡುತ್ತೆ. ಸೊ ಕ್ವಶನ್ಸ್ ಎಲ್ಲ ಮುಗಿದ ಮೇಲೆ 15 ಕ್ವಶನ್ಸ್ ಡಿಸ್ಕಸ್ ಮಾಡಿದ ಮೇಲೆ ಸೊ ನೀವು ಎಷ್ಟು ಕ್ವಶನ್ಗೆ ರೈಟ್ ಆನ್ಸರ್ ಹೇಳಿದಿರಾ, ಸೊ ಎಷ್ಟು ಕ್ವಶನ್ಗೆ ರಾಂಗ್ ಆಗಿದೆ ಅನ್ನೋದನ್ನ ನೀವು ಕೂಡ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಸೊ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನ್ ಬರುತ್ತೆ ವಿದ್ಯಾರ್ಥಿಗಳೇ. ಸಿ ಈಸ್ ಆನ್ ಆನೆಸ್ಟ್ ಆಫೀಸರ್ ಅಂತ ಆಗುತ್ತೆ. ಸೊ ಯಾಕಂದ್ರೆ ನೋಡಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ ಕೆಳಗೆ ನಿಮಗೆ. ಆನೆಸ್ಟ್ ಬಿಗಿನ್ಸ್ ವಿತ್ ಓವೆಲ್ ಸೌಂಡ್, ಸೊ ಯು ಕ್ಯಾನ್ ಯೂಸ್ ಆನ್ ಅಂತ ಆಗುತ್ತೆ. ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ. ಇಲ್ಲಿ ಎಚ್ ಅನ್ನೋದು ಇದು ಆಕ್ಚುಲಿ ಕಾನ್ಸನೆಂಟ್ ಬರುತ್ತೆ, ಬಟ್ ಇಟ್ ಕ್ಯಾನ್ ಕ್ರಿಯೇಟ್ ದ ಓವೆಲ್ ಸೌಂಡ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳೇ, ಆನೆಸ್ಟ್ ಅಂತ ಬಂದಾಗ ಇಲ್ಲಿ ಆನ್ ಅಂತ ಬಳಸ್ತೀವಿ. ಸೊ ನಿಮಗೆ ಆರ್ಟಿಕಲ್ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೀವು ನೋಡಬಹುದು ಇಫ್ ಯು ಹ್ಯಾವ್ ಎನಿ ಡೌಟ್ ಅಬೌಟ್ ಇಟ್. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚೂಸ್ ದ ಕರೆಕ್ಟ್ ವರ್ಬ್ ಅಂತದೆ. ನೈದರ್ ದ ಪ್ರಿನ್ಸಿಪಾಲ್ ನಾರ್ ದ ಟೀಚರ್ಸ್ ಡ್ಯಾಶ್ ಪ್ರೆಸೆಂಟ್ ಅಂತದೆ. ನೋಡಿ ಈ ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ವರ್ಬ್ ಅನ್ನ ನೀವು ಫಾರ್ ನೋಡಿ ಯೂಸ್ ಮಾಡಬೇಕು. ನೈದರ್ ದ ಪ್ರಿನ್ಸಿಪಾಲ್ ನಾರ್ ದ ಟೀಚರ್ ಡ್ಯಾಶ್ ಪ್ರೆಸೆಂಟ್ ಅಂತದೆ. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ವಾಸ್, ಆಪ್ಷನ್ ಬಿ ಈಸ್, ಆಪ್ಷನ್ ಸಿ ವೇರ್, ಆಪ್ಷನ್ ಡಿ ಹ್ಯಾಸ್ ಅಂತದೆ. ಸೊ ನೋಡಿ ಈ ನಾಲ್ಕರಲ್ಲಿ ರೈಟ್ ಆಪ್ಷನ್ ಅನ್ನ ನೀವು ಚೂಸ್ ಮಾಡಬೇಕು. ನೈದರ್ ದ ಪ್ರಿನ್ಸಿಪಾಲ್ ನಾರ್ ದ ಟೀಚರ್ಸ್. ಸೊ ಇಲ್ಲಿ ಎರಡು ಸಬ್ಜೆಕ್ಟ್ ಇದೆ, ಪ್ರಿನ್ಸಿಪಾಲ್ ಅಂತ ಇದೆ, ಟೀಚರ್ಸ್ ಅಂತಾನು ಇದೆ. ಸೊ ಯು ಹ್ಯಾವ್ ಟು ಯೂಸ್ ದ ಪ್ರಾಪರ್ ವರ್ಬ್. ಇಲ್ಲಿ ವಾಸ್ ಯೂಸ್ ಮಾಡಬೇಕು, ಈಸ್ ಯೂಸ್ ಮಾಡಬಹುದು, ವೇರ್ ಅಥವಾ ಹ್ಯಾಸ್ ಅಂತ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ವೇರ್ ಅಂತ ಆಗುತ್ತೆ. ಸೊ ವೈ ನಾವು ವೇರ್ ಅಂತ ಬಳಸ್ತೀವಿ ಅಂತಂದ್ರೆ, ಇಲ್ಲಿ ವೇರ್ ಅನ್ನೇ ಯಾಕೆ ಬಳಸಬೇಕಂತಾರೆ ವಿದ್ಯಾರ್ಥಿಗಳೇ, ನೋಡಿ ಎಕ್ಸ್ಪ್ಲನೇಷನ್ ಇದೆ ನೋಡಿ. ವಿತ್ ನೈದರ್ ನಾರ್ ದ ವರ್ಬ್ ಎಲ್ಲಿ ಏನ್ ಬರ್ತೀವಿ ಅಂದ್ರೆ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ನಿಯರೆಸ್ಟ್ ಟು ಇಟ್ ಅಂತ ಇದೆ. ಅಂದ್ರೆ ವಿತ್ ನೈದರ್ ನಾರ್. ಸೊ ಇದ್ರ ಜೊತೆ ನಾವ್ ಏನ್ ಮಾಡ್ಬೇಕಂದ್ರೆ ದ ವರ್ಬ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ನಿಯರೆಸ್ಟ್ ಟು ಇಟ್. ಸೊ ಈ ನೈದರ್ ಮತ್ತು ನಾರ್ಗೆ ಅದ್ರ ನಿಯರ್ ಇರುವಂತ ಸಬ್ಜೆಕ್ಟ್ ಹೊಂದುವಂತ ವರ್ಬ್ ಅನ್ನು ಬಳಸಬೇಕು. ಇಲ್ಲಿ ನೋಡಿ ಇಲ್ಲಿ ಪ್ರಿನ್ಸಿಪಾಲ್ ಅನ್ನೋದು ಸಿಂಗ್ಯುಲರ್ ಇದೆ, ಬಟ್ ಇಲ್ಲಿ ಟೀಚರ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಇದೆ. ಸೊ ಹೀಗಾಗಿ ಇಲ್ಲಿ ವಾಸ್, ಈಸ್ ಮತ್ತು ಹ್ಯಾಸ್ ಇದು ಮೂರು ಕೂಡ ಸಿಂಗ್ಯುಲರ್ ಇದೆ, ಬಟ್ ನಾವಿಲ್ಲಿ ಟೀಚರ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ಈ ನಿಯರೆಸ್ಟ್ ವರ್ಬ್ ಅನ್ನ ನಾವು ಈ ನಿಯರೆಸ್ಟ್ ಸಬ್ಜೆಕ್ಟ್ ಹೊಂದುವಂತ ವರ್ಬ್ ಅನ್ನ ಬಳಸಬೇಕಿಲ್ಲ. ಹೀಗಾಗಿ ವೇರ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ ಎರರ್ ಅಂತ ಇದೆ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ. ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂತದೆ. ಸೊ ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂತದೆ. ಸೊ ಇಲ್ಲಿ ಆಪ್ಷನ್ ಎ ಈಚ್, ಆಪ್ಷನ್ ಬಿ ಹ್ಯಾವ್, ಆಪ್ಷನ್ ಸಿ ಕಂಪ್ಲೀಟೆಡ್, ಆಪ್ಷನ್ ಡಿ ಅಸೈನ್ಮೆಂಟ್ ಅಂತ ಇದೆ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಎರರ್ ಅನ್ನು ಫೈಂಡ್ ಮಾಡಬೇಕು. ಎಲ್ಲಿ ಎರರ್ ಇದೆ? ಈಚ್ ಅಲ್ಲಿ ಇದೆಯಾ, ಹ್ಯಾವ್ ಅಲ್ಲಿ ಇದೆಯಾ, ಕಂಪ್ಲೀಟೆಡ್ ಅಲ್ಲಿ ಎರರ್ ಇದೆಯಾ, ಅಥವಾ ಅಸೈನ್ಮೆಂಟ್ ಅಲ್ಲಿ ಎರರ್ ಇದೆಯಾ? ಸೊ ನೀವು ಪ್ರಾಪರ್ ಆಗಿ ಸೆಂಟೆನ್ಸ್ ಅನ್ನು ಓದಿ. ಡಿಯರ್ ಸ್ಟೂಡೆಂಟ್ಸ್,
ಈ ತರ ಕ್ವಶನ್ಗೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಾದರೂ ಪ್ರಾಪರ್ ಆಗಿ ಬರ್ತಿತ್ತು ಅಂದ್ರೆ ಈ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಅದಕ್ಕೂ ಅದ್ರ ಸಂಬಂಧಪಟ್ಟ ಕೂಡ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಇನ್ ಕೇಸ್ ನಿಮಗೆ ಇದೇ ತರ ಇನ್ನು ಅದೇ ಟಾಪಿಕ್ ಮೇಲೆ ಬೇರೆ ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸೊ ನಾನು ಆ ಟಾಪಿಕ್ ಮೇಲೆ ಮತ್ತೊಂದು ವಿಡಿಯೋ ಕೂಡ ಮಾಡ್ತೀನಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಸೀರಿಯಲ್ ಆನ್ಸರ್ ಬಿ ಆಗುತ್ತೆ, ಹ್ಯಾಸ್ ಆಗುತ್ತೆ. ಸೊ ಯಾಕೆ ಇದಾಗುತ್ತೆ ನೋಡಿ, ಕರೆಕ್ಷನ್ ನೋಡಿ, ಈಚ್ ಆಫ್ ದ ಬಾಯ್ಸ್ ಹ್ಯಾಸ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂತ. ಸೊ ಇಲ್ಲಿ ಈಚ್ ಅನ್ನುವಂಥದ್ದು ಏನ್ ಇಂಡಿಕೇಟ್ ಮಾಡುತ್ತೆ ವಿದ್ಯಾರ್ಥಿಗಳೇ ನೋಡಿ, ಈಚ್ ಇಟ್ ಇಂಡಿಕೇಟ್ಸ್ ದ ಸಿಂಗ್ಯುಲರ್. ಸೊ ಇಲ್ಲಿ ಬಾಯ್ಸ್ ಇದೆ, ಬಟ್ ಈಚ್ ಏನ್ ಮಾಡುತ್ತೆ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಅನ್ನ ನಮ್ಗೆ ಇಂಡಿಕೇಟ್ ಮಾಡ್ತಿರೋದ್ರಿಂದ ಈಚ್ ಬಾಯ್ಸ್ ಪ್ರತಿಯೊಬ್ಬ ವಿದ್ಯಾರ್ಥಿ ಇರೋದ್ರಿಂದ ನಾವಿಲ್ಲಿ ಹ್ಯಾಸ್ ಅನ್ನುವಂತ ಒಂದು ಬಳಸಬೇಕು. ಅಂದ್ರೆ ಇಲ್ಲಿ ಎರರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಹ್ಯಾವ್ ಅಲ್ಲಿ ಎರರ್ ಇದೆ. ಅಂದ್ರೆ ನಾವು ಹ್ಯಾವ್ ಬದಲಾಗಿ ಏನ್ ಬಳಸಬೇಕು ಸ್ಟೂಡೆಂಟ್ಸ್, ಹ್ಯಾಸ್ ಅಂತ ಬಳಸಬೇಕು. ಅಂದ್ರೆ ಈಚ್ ಆಫ್ ದ ಬಾಯ್ಸ್ ಹ್ಯಾಸ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂತ ಆಗುತ್ತೆ. ಇಟ್ಸ್ ನಾಟ್ ಹ್ಯಾವ್, ಹ್ಯಾಸ್ ಅಂತ ಬಳಸಬೇಕು. ಓಕೆ ನೋಡಿ, ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಬಂದ್ಬಿಟ್ಟು ಚೂಸ್ ದ ಕರೆಕ್ಟ್ ಟೆನ್ಸ್ ಅಂತ ಇದೆ ನೋಡಿ. ಬೈ ನೆಕ್ಸ್ಟ್ ಇಯರ್ ಶಿ ಡ್ಯಾಶ್ 10 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೂಡ ಬರ್ತದೆ. ಬೈ ನೆಕ್ಸ್ಟ್ ಇಯರ್ ಶಿ ಡ್ಯಾಶ್ 10 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಆಪ್ಷನ್ ಎ ವಿಲ್ ಕಂಪ್ಲೀಟ್, ಆಪ್ಷನ್ ಬಿ ವಿಲ್ ಹ್ಯಾವ್ ಕಂಪ್ಲೀಟೆಡ್, ಆಪ್ಷನ್ ಸಿ ಕಂಪ್ಲೀಟೆಡ್, ಆಪ್ಷನ್ ಡಿ ಕಂಪ್ಲೀಟ್ಸ್ ಅಂತ ಇದೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯು ಹ್ಯಾವ್ ಟು ರೈಟ್ ಚೂಸ್ ದ ರೈಟ್ ಒನ್. ಸೊ 4 ಅಂತ ಆಪ್ಷನ್ ಅಲ್ಲಿ ನೋಡಿ, ಸ್ವಲ್ಪ ಪ್ರಶ್ನೆಯನ್ನು ಓದಿ. ಬೈ ನೆಕ್ಸ್ಟ್ ಇಯರ್ ಶಿ ಡ್ಯಾಶ್ 10 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಪ್ರಶ್ನೆ ಸರಿಯಾಗಿ ಓದಿ, ನಿಮ್ ಸ್ಕ್ರೀನ್ ಮೇಲೆ ಬರ್ತದೆ. ಜೊತೆಗೇನೆ ರೈಟ್ ಆಗಿರುವಂತಹ ಆನ್ಸರ್ ಅನ್ನ ಚೂಸ್ ಮಾಡಿ. ಸೊ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ, ನಿಮ್ ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಆನ್ಸರ್ ಅನ್ನ. ನಾನು ಆನ್ಸರ್ ಹೇಳಿದ್ಮೇಲೆ ನೀವು ವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಲ್ ಹ್ಯಾವ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಬೈ ನೆಕ್ಸ್ಟ್ ಇಯರ್ ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ 10 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 5th ಕ್ವಶನ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಇದು. ಹಿ ಇನ್ಸಿಸ್ಟೆಡ್ ಡ್ಯಾಶ್ ಪೇಯಿಂಗ್ ದ ಬಿಲ್ ಅಂತ ಇದೆ. ಹಿ ಇನ್ಸಿಸ್ಟೆಡ್ ಡ್ಯಾಶ್ ಪೇಯಿಂಗ್ ದ ಬಿಲ್ ಅಂತ ಇದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಆಟ್, ಆಪ್ಷನ್ ಡಿ ವಿತ್ ಅಂತ ಇದೆ. ನೋಡಿ, ಇಲ್ಲಿ 4 ಆಪ್ಷನ್ಸ್ ಇದೆ. ಹಿ ಇನ್ಸಿಸ್ಟೆಡ್ ಡ್ಯಾಶ್ ಪೇಯಿಂಗ್ ದ ಬಿಲ್ ಅಂತ ಇದೆ. 4 ಆಪ್ಷನ್ಸ್ ನೋಡಿ, ಇದು ಪ್ರಿಪೋಸಿಷನ್ ಮೇಲೆ ಇರುವಂತಹ ಒಂದು ಪ್ರಶ್ನೆ ಇದೆ. ಸೊ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ನೀವು ಸರಿಯಾಗಿ ಪ್ರಿಪೇರ್ ಆಗಬೇಕಾದ್ರೆ ಆಲ್ಮೋಸ್ಟ್ ಇತ್ತೀಚೆಗೆ ನೋಡಿದಾಗೆ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಅಲ್ಲಿ ಪ್ರಿಪೋಸಿಷನ್, ಕಂಜಂಕ್ಷನ್, ಅಡ್ಜೆಕ್ಟಿವ್, ಆಡ್ವರ್ಬ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹೀಗಾಗಿ ನೀವು ಅದನ್ನ ಪ್ರಾಪರ್ ಆಗಿ ಕೂಡ ಪ್ರಿಪರೇಷನ್ ಮಾಡ್ಕೋಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ. ಓಕೆ ನೋಡಿ, ಹಿ ಇನ್ಸಿಸ್ಟೆಡ್ ಡ್ಯಾಶ್ ಪೇಯಿಂಗ್ ದ ಬಿಲ್ ಇದೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಬಿ ಆನ್ ಅಂತ ಆಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆನ್. ಓಕೆ, he insisted on paying the bill ಅಂತ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ಲೆಟ್ಸ್ ಮೂವ್ ಆನ್ ದ ಟಾಪಿಕ್. ಸೊ ನೀವು ಎಕ್ಸ್ಪ್ಲನೇಷನ್ ಕೇಳಬಹುದು ಈ ಪ್ರಶ್ನೆಗೆ. ಸೊ ನಾವು ಪ್ರಿಪೋಸಿಷನ್ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನಾನು, ಅದನ್ನ ಕೂಡ ಹೇಳ್ತೀನಿ ನಿಮಗೆ, ಅಥವಾ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಪ್ರಿಪೋಸಿಷನ್ಗೆ ನಿಮಗೆ ಎಕ್ಸಾಕ್ಟ್ ಆಗಿ ರೂಲ್ ಸಿಗಲ್ಲ. ಸೊ ನಾವು ಪ್ರಿಪೋಸಿಷನ್ಸ್ ಅಲ್ಲಿ 2 ಟೈಪ್ಸ್ ಪ್ರಿಪೋಸಿಷನ್ ಬಂದ್ಬಿಡ್ತಾವೆ ಅದರಲ್ಲಿ, ಪ್ಲೇಸ್ ಮತ್ತು ಟೈಮ್ ಪ್ರಿಪೋಸಿಷನ್ಸ್ ಅಂತ. ಸೊ ಅದ್ರ ಮೇಲೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇಫ್ ಯು ವಾಂಟ್ ಐ ಕ್ಯಾನ್ ಶೇರ್ ದ ಲಿಂಕ್ ಇನ್ ದ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೋಡಬಹುದು. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. 6th ಕ್ವಶನ್. ನೆಕ್ಸ್ಟ್ ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಕ್ವಶನ್ ಅನ್ನು ಸರಿಯಾಗಿ ಓದಿ, ದೆನ್ ಚೂಸ್ ದ ಆನ್ಸರ್. ನೋಡಿ, ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್ ಅಂತ ಇದೆ. ಸೊ ಇಂಗ್ಲಿಷ್ ವಾಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್, ಆಪ್ಷನ್ ಎ ಬರುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್, ಆಪ್ಷನ್ ಸಿ ಇಂಗ್ಲಿಷ್ ಹ್ಯಾಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್, ಆಪ್ಷನ್ ಡಿ ಇಂಗ್ಲಿಷ್ ಹ್ಯಾಡ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಅಂತ ಆಗುತ್ತೆ. ಸೊ ಇಲ್ಲಿ 4 ಆಪ್ಷನ್ ಇದೆ ವಿದ್ಯಾರ್ಥಿಗಳ ಮುಂದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರನ ರೈಟ್ ಆನ್ಸರ್ ನ ಚೂಸ್ ಮಾಡಿ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದಿ. ಸೊ ಪ್ರಶ್ನೆ ಬಂದ್ಬಿಟ್ಟು ನಾನು ಇನ್ನೊಂದು ರಿಪೀಟ್ ಮಾಡ್ತೀನಿ ನಿಮಗೆ. ಸೊ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನಿಮ್ಗೆ ಇಲ್ಲಿ ಈ ಪ್ರಶ್ನೆಗೆ ನಾರ್ಮಲ್ ಆಗಿ ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್ ಅಂತದೆ. ಸೊ ಪ್ರಶ್ನೆಯನ್ನು ಓದಿ, ಯಾಕಂದ್ರೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ಫಾರ್ಮ್, ವರ್ಬಲ್. ಈ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ ಟೆನ್ಸಸ್ ಚೇಂಜ್ ಆಗಲ್ಲ, ನೀವು ಗೊತ್ತಿರೋ ಹಾಗೆ. ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಟೆನ್ಸಸ್ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಬಿಕಮ್ ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಈ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅದೇ ಒಂದು ಇದರಲ್ಲಿ ನಮ್ಗೆ ಅಂದ್ರೆ ಅದೇ ಟೆನ್ಸ್ ಅಲ್ಲಿ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಕೂಡ ಬರುತ್ತೆ. ಹೀಗಾಗಿ ಪ್ರಶ್ನೆ ಸರಿಯಾಗಿ ಓದಿ, 4 ಆಪ್ಷನ್ಸ್ ಇದೆ ಇಲ್ಲಿ. ಸೊ ರೈಟ್ ಆನ್ಸರ್ ಚೂಸ್ ಮಾಡಿ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಅಂತ ಆಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. 7th ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಚೂಸ್ ದ ಕರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಆಗುತ್ತೆ. ಸೊ ಪ್ರಾಪರ್ ಆಗಿರುವಂತ ಇನ್ ಡೈರೆಕ್ಟ್ ಸ್ಪೀಚ್ ಅನ್ನ
ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಇದೆ ನೋಡಿ, ದ ಟೀಚರ್ ಸೇಡ್ ವರ್ಕ್ ಹಾರ್ಡ್ ಅಂತ. ದ ಟೀಚರ್ ಸೇಡ್ ವರ್ಕ್ ಹಾರ್ಡ್ ಅಂತ ಇದೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ನೋಡಿ, ದ ಟೀಚರ್ ಅಡ್ವೈಸ್ಡ್ ಟು ವರ್ಕ್ ಹಾರ್ಡ್, ದ ಟೀಚರ್ ಅಡ್ವೈಸ್ಡ್ ಅಸ್ ಟು ವರ್ಕ್ ಹಾರ್ಡ್, ದ ಟೀಚರ್ ಟೋಲ್ಡ್ ವರ್ಕ್ ಹಾರ್ಡ್, ದ ಟೀಚರ್ ಸೇಸ್ ವರ್ಕ್ ಹಾರ್ಡ್ ಅಂತ ಇದೆ. ಓಕೆ, ಇಲ್ಲಿ 4 ಆಪ್ಷನ್ಸ್ ಇದೆ. ಕ್ವಶನ್ ಬಂದ್ಬಿಟ್ಟು ದ ಟೀಚರ್ ಸೇಡ್ ವರ್ಕ್ ಹಾರ್ಡ್ ಅಂತ ಇದೆ. ಸೊ 4 ಆಪ್ಷನ್ಸ್ ಅನ್ನ ಸರಿಯಾಗಿ ಓದಿ ಅಬ್ಸರ್ವ್ ಮಾಡಿ ರೈಟ್ ಆನ್ಸರ್ ನ ಚೂಸ್ ಮಾಡಿ. ಸೊ ನಾನು ಅವಾಗ ಹೇಳಿದಾಗೆ ಬುಕ್ ಅಲ್ಲಿ ಬರೆದಿರ್ತಾ ಹೋಗಿ ನಿಮ್ಮ ಆನ್ಸರ್ ಅನ್ನ 15ನೇ ಕ್ವಶನ್ಸ್ ಮುಗಿದಾದ್ಮೇಲೆ, ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆದ್ಮೇಲೆ ಒನ್ಸ್ ಯು ಹ್ಯಾವ್ ಟು ಚೆಕ್ ಯುವರ್ ಆನ್ಸರ್ಸ್. ಓಕೆ, ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀರಂತ ನೋಡ್ಕೋಬಹುದು. ಓಕೆ, ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ದ ಟೀಚರ್ ಅಡ್ವೈಸ್ಡ್ ಅಸ್ ಟು ವರ್ಕ್ ಹಾರ್ಡ್ ಅಂತ ಆಗುತ್ತೆ. ಸೊ ನಾನು ಅವಾಗ ಹೇಳಿದಾಗೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಯಾಕೆ ಕೊಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳೇ, ವಿಡಿಯೋ ಬಹಳ ಲಾಂಗ್ ಆಗಿಬಿಡುತ್ತೆ. ಸೊ ಇವಾಗ 15 ಕ್ವಶನ್ಗೆ ಮತ್ತೆ ಇದು ಲಾಂಗ್ ಆಗ್ತದೆ. ಸೊ ಮತ್ತೆ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಬಹಳ ಲಾಂಗ್ ಆಗ್ತದೆ. ಅದಕ್ಕೆ ನಾನು ಸ್ವಲ್ಪ ಬೇಗ ಮೂವ್ ಮಾಡ್ತಿದ್ದೀನಿ. ಸೊ ನಿಮಗೆ ಹೇಳ್ತೀನಲ್ಲ, ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಸೊ ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಕೂಡ ನಿಮಗೆ ಬೇಕಂದ್ರೆ ಅದ್ರ ಲಿಂಕ್ ಕೂಡ ಕಳಿಸ್ತೀನಿ ನಿಮಗೆ. ಓಕೆ, ಲೆಟ್ಸ್ ಮೂವ್ ಆನ್ ದ 8th ಕ್ವಶನ್. ಸಿ ದೇರ್, ಚೂಸ್ ದ ಸಿನೋನಿಮ್ ಆಫ್ ದ ಡಿಲಿಗೆಂಟ್ ಅಂತ ಇದೆ. ಸೊ ಡಿಲಿಗೆಂಟ್ ಒಂದು ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದವನ್ನ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 4 ವರ್ಡ್ ಇದೆ ಡಿಲಿಗೆಂಟ್ ಇದು. ಸೊ ಲೇಜಿ ಅಂತ ಇದೆ, ಹಾರ್ಡ್ ವರ್ಕಿಂಗ್ ಇದೆ, ವೀಕ್ ಇದೆ, ಕೇರ್ಲೆಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸಮಾನ ಪದಗಳಂತ ಕರಿತೀವಿ. ಸೊ ಅದಕ್ಕೆ ವಾಟ್ ಯು ಕಾಲ್ ಸಿನೋನಿಮಸ್ ಅಂತ ಕರಿತೀವಲ್ಲ ನಾವು, ಅಂದ್ರೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಅದಕ್ಕೆ ಸಮನಾಗಿರುವಂತ ಒಂದು ಪದವನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು. ಸೊ ಡಿಲಿಗೆಂಟ್ಗೆ ಯಾವುದು ಒಂದು ಪ್ರಾಪರ್ ಆಗಿ ವರ್ಡ್ ಇದೆ ಅನ್ನೋದನ್ನ ಚೂಸ್ ಮಾಡಿ. ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ ಬಿ, ಹಾರ್ಡ್ ವರ್ಕಿಂಗ್ ಅಂತ ಆಗುತ್ತೆ. ಸೊ ಇಲ್ಲಿ ಲೇಜಿ ಇದೆ, ವೀಕ್ ಇದೆ, ಕೇರ್ಲೆಸ್ ಇದೆ. ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬಹುದು ಆನ್ಸರ್ ಅನ್ನ. ಈ ಡಿಲಿಗೆಂಟ್ಗೆ ಇದು 3 ಕೂಡ ಸೇಮ್ ಇದೆ, ಲೇಜಿ, ವೀಕ್, ಕೇರ್ಲೆಸ್. ಸೊ ಆ 3 ಕೂಡ ನೀವು ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ಸಪರೇಟ್ ಆಗಿರೋದು ವರ್ಡ್ ಅಂದ್ರೆ ಹಾರ್ಡ್ ವರ್ಕಿಂಗ್ ಒಂದೇ ಇದೆ. ಸೊ ಹೀಗಾಗಿ ಈ ಡಿಲಿಗೆಂಟ್ ಪ್ರಾಪರ್ ಆನ್ಸರ್ ಬಂದ್ಬಿಟ್ಟು ಹಾರ್ಡ್ ವರ್ಕಿಂಗ್ ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್, 9th ಕ್ವಶನ್. ನೋಡಿ 9th ಕ್ವಶನ್ ಬಂದ್ಬಿಟ್ಟು ಚೂಸ್ ದ ಆಂಟೋನಿಮ್ ಆಫ್ ದ ಸ್ಕೇರ್ಸ್. ಓಕೆ, ಇಲ್ಲಿ ಸ್ಕೇರ್ಗೆ ಪ್ರಾಪರ್ ಆಗಿರುವಂತಹ ಒಂದು ಆಂಟೋನಿಮ್ ಅನ್ನ ಚೂಸ್ ಮಾಡಂತ ಹೇಳಿದ್ದಾರೆ. ಅಂದ್ರೆ ವಿರುದ್ಧಾರ್ಥಕ ಪದವನ್ನ ಚೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಇರುವಂತದ್ದು 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ರೇರ್, ಆಪ್ಷನ್ ಬಿ ಲಿಮಿಟೆಡ್, ಆಪ್ಷನ್ ಸಿ ಪ್ಲೆಂಟಿ, ಆಪ್ಷನ್ ಡಿ ಶಾರ್ಟ್ ಅಂತ ಇದೆ. ಸೊ ಸ್ಕೇರ್ಗೆ ವಿರುದ್ಧಾರ್ಥಕ ಪದವನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು. ನೀವು ಸ್ಕೇರ್ ಸಿಟಿ ಅಂತ ಕೇಳ್ತೀರಾ ಅಂದ್ರೆ ನಾನು ಕನ್ನಡದಲ್ಲಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ಈಗ ಆನ್ಸರು. ಸೊ ಈ ವರ್ಡ್ ನೀವು ಆಲ್ರೆಡಿ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ನಾನು ಕೇಳಿರೋದು ಈ ಸ್ಕೇರ್ಗೆ ಇರುವಂತ ವಿರುದ್ಧಾರ್ಥಕ ಪದ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಕೆಲವೊಂದು ಶಬ್ದಗಳಿದಾವೆ, ಬಟ್ ಅದ್ರ ವಿರುದ್ಧಾರ್ಥಕ ಪದ ನೀವು ಆಯ್ಕೆ ಮಾಡಬೇಕಾಗಿದೆ. ಹೀಗಾಗಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲೆಂಟಿ ಅಂತ ಆಗುತ್ತೆ. ಸೊ ಸ್ಕೇರ್ ಅಂದ್ರೆ ಸ್ಕೇರ್ ಸಿಟಿ ಅಂತ ಕರಿತೀವಿ ನಾವು, ಅಂದ್ರೆ ಅಭಾವ ಅಂತ ಬರುತ್ತೆ. ರೇರ್ ಇದೆ, ಶಾರ್ಟ್ ಇದೆ, ಲಿಮಿಟೆಡ್ ಇದೆ, ಇವೆಲ್ಲ ಅಭಾವ ಅಂದ್ರೆ ನಮಗೆ ಅಭಾವ ಆಗಿರುತ್ತಲ್ಲ ಕೆಲವೊಂದು ವಸ್ತುಗಳು, ಅದ್ರ ಬಗ್ಗೆ ಹೇಳ್ತಾ ಇರುತ್ತೆ. ಸೊ ಇಲ್ಲಿ ಪ್ಲೆಂಟಿ ಇಸ್ ದ ರೈಟ್ ಆನ್ಸರ್. ಇದು ವಿರುದ್ಧಾರ್ಥಕ ಪದ ಆಗುತ್ತೆ ಪ್ರಶ್ನೆಗೆ ಸರಿಯಾದ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್, 10th ಕ್ವಶನ್. ನೋಡಿ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಇದೆ, ನೀವು ಪ್ರಾಪರ್ ಆಗಿ ಸೆಂಟೆನ್ಸ್ ನ ಚೂಸ್ ಮಾಡಬೇಕಿದೆ. ಸೊ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಎ ಡಾಕ್ಟರ್ ಅಂತ ಇದೆ, ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್ ಅಂತ ಇದೆ, ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್ ಅಂತ ಇದೆ, ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾವ್ ಅ ಡಾಕ್ಟರ್ ಅಂತ ಇದೆ. ಸೊ ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಸೆಂಟೆನ್ಸ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಸೊ ಇದರಲ್ಲಿ ಒಂದು ಕರೆಕ್ಟ್ ಸೆಂಟೆನ್ಸ್ ಇದೆ, ಸೊ 3 ರಾಂಗ್ ಸೆಂಟೆನ್ಸ್ ಇದಾವೆ. ಸೊ ಆ ಕರೆಕ್ಟ್ ಸೆಂಟೆನ್ಸ್ ನ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್ ಅಂತ ಇದೆ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್ ಆಗುತ್ತೆ. ಒನ್ ಆಫ್ ಅನ್ನೋದು ಇಲ್ಲಿ ನಮಗೆ ಯಾವಾಗಲೂ ಹೇಳಿದಾಗೆ ಇದು ಸಿಂಗ್ಯುಲರ್ ಇಂಡಿಕೇಟ್ ಮಾಡ್ತಿರೋದ್ರಿಂದ ನಾವು ಈಸ್ ಅನ್ನೇ ಬಳಸಬೇಕಾಗುತ್ತೆ ಇಲ್ಲಿ. ಓಕೆ, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಎ ಡಾಕ್ಟರ್. ಓಕೆ, ಇಲ್ಲಿ ನೀವು ಸಾಕಷ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ಟರ್ ಯಾಕೆ ಬಂದಿದೆ? ಸೊ ಯಾಕಂದ್ರೆ ಅದು ಕಾಮನ್ ನೌನ್ ಇದೆ, ಜೊತೆಗೆ ಇಲ್ಲಿ ನಾವು ಪ್ರಾಪರ್ ನೌನು, ಕಾಮನ್ ನೌನು, ಕಲೆಕ್ಟಿವ್ ನೌನ್ ಇದ್ರ ಬಗ್ಗೆ ಸ್ವಲ್ಪ ಕೂಡ ನಿಮ್ಗೆ ಐಡಿಯಾ ಇರಬೇಕು ಈ ತರ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ. ಆಮೇಲೆ ಒನ್ ಆಫ್ ಮೈ ನಾ ಹೇಳಿದ್ನಲ್ಲ ಅವಾಗಲೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ, ಅದು ಸ್ವಲ್ಪ ನಿಮ್ಗೆ ಐಡಿಯಾ ಇರಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್, 12th ಕ್ವಶನ್. ನೋಡಿ ಚೂಸ್ ದ ಕರೆಕ್ಟ್ ಮಾಡೆಲ್ ಅಂತ ಇದೆ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ಯು ಡ್ಯಾಶ್ ವೇರ್ ದ ಹೆಲ್ಮೆಟ್ ವೈಲ್ ರೈಡಿಂಗ್ ಅ ಬೈಕ್ ಅಂತ ಇದೆ. ಸೊ 4 ಆಪ್ಷನ್ಸ್ ವಿದ್ಯಾರ್ಥಿಗಳಲ್ಲಿ ನೋಡಿ, ಆಪ್ಷನ್ ಎ ಮೇ, ಆಪ್ಷನ್ ಬಿ ಮಸ್ಟ್, ಆಪ್ಷನ್ ಸಿ ಕ್ಯಾನ್, ಆಪ್ಷನ್ ಸಿ ಡಿ ಕುಡ್ ಅಂತ ಇದೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಮೇ, ಮಸ್ಟ್, ಕ್ಯಾನ್, ಕುಡ್ ಈ 4 ಆಪ್ಷನ್ ಅಲ್ಲಿ ರೈಟ್ ಆಗಿರುವಂತ ಆನ್ಸರ್ ನ ಚೂಸ್ ಮಾಡಿ. ಯು ಮೇ ಬರ್ಬೋದು, ಅಥವಾ ಯು ಮಸ್ಟ್ ಬರ್ಬೋದು, ಯು ಕ್ಯಾನ್ ಬರ್ಬೋದು,
ಯು ಕುಡ್ ಕೂಡ ಬರ್ಬೋದು. ನೀವು ಪ್ರಾಪರ್ ಆಗಿರುವಂತ ಒಂದು ಆನ್ಸರ್ನ ಚೂಸ್ ಮಾಡಿ. ಸೀದರ್ ಅಂದ್ರೆ ಮಾಡೆಲ್ ಅನ್ನ. ಸೊ ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಯು ಮಸ್ಟ್ ವೇರ್ ಎ ಹೆಲ್ಮೆಟ್ ವೈಲ್ ರೈಡಿಂಗ್ ಅ ಬೈಕ್ ಅಂತ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಯು ಮಸ್ಟ್ ವೇರ್ ಎ ಹೆಲ್ಮೆಟ್ ವೈಲ್ ರೈಡಿಂಗ್ ಅ ಬೈಕ್ ಅಂತ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. 13th ಕ್ವಶನ್, ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಇದೆ. ಸೊ ಇಲ್ಲಿ 4 ವರ್ಡ್ ಕೊಟ್ಟಿದ್ದಾರೆ. ಈ ವರ್ಡ್ ಅಲ್ಲಿ, ಈ 4 ವರ್ಡ್ಸ್ ಗಳಲ್ಲಿ ನೀವು ಪ್ರಾಪರ್ ಆಗಿರುವಂತ ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂತ ವರ್ಡ್ ಅನ್ನ ಚೂಸ್ ಮಾಡಬೇಕು. ಸೊ ವರ್ಡ್ ಬಂದ್ಬಿಟ್ಟು ಅಕಾಮಡೇಷನ್ ಅಂತದೆ, ಅಕಾಮಡೇಷನ್ ಅಂತದೆ, ಅಕಾಮಡೇಷನ್, ಅಕಾಮಡೇಷನ್. ಸೊ 4 ಕೂಡ ಶಬ್ದ ಇದೆ. ಸೊ ಮೊದಲನೇ ಆಪ್ಷನ್ ಎ ಬಂದ್ಬಿಟ್ಟು ACCOMODATION ಅಂತದೆ. ಆಪ್ಷನ್ ಬಿ ಬಂದ್ಬಿಟ್ಟು ACCOMMADATION ಅಂತದೆ. ಆಪ್ಷನ್ ಸಿ ACCOMMODATION ಅಂತದೆ. ಸೊ ನೆಕ್ಸ್ಟ್ ಆಪ್ಷನ್ ಡಿ ACOMMODATION ಅಂತದೆ. ಸೊ ಹಿಯರ್ ಮೇ ಬಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ವಿದ್ಯಾರ್ಥಿಗಳೇ. ಸೊ ನೋಡಿ, ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆನ್ಸರ್ ನ ಚೂಸ್ ಮಾಡಿ. ಓಕೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಅಕಾಮಡೇಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ACCOMMODATION, ದಿಸ್ ಒನ್ ಇಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ. ಓಕೆ, ಲೆಟ್ಸ್ ಮೂವ್ ಆನ್ ದ 14th ಕ್ವಶನ್ ವಿದ್ಯಾರ್ಥಿಗಳೇ. ನೋಡಿ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತದೆ. ಸೊ ಲೆಟ್ಸ್ ಗೋ ಫಾರ್ ಎ ವಾಕ್ ಅಂತದೆ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಶಾಲ್ ವಿ, ಆಪ್ಷನ್ ಬಿ ವಿಲ್ ವಿ, ಆಪ್ಷನ್ ಡಿ ಸಿ ಡೂ ವಿ, ಆಪ್ಷನ್ ಡಿ ಆರ್ಂಟ್ ವಿ ಅಂತದೆ. ಸೊ ಕ್ವಶನ್ ಟ್ಯಾಗ್ ಬಗ್ಗೆ ಕೂಡ ನಾನು ಸಪರೇಟ್ ವಿಡಿಯೋಸ್ ಮಾಡಿದ್ದೇನೆ, ಒಂದು 2-3 ವಿಡಿಯೋ ಇದೆ, ಅದು ಕೂಡ ನೋಡಬಹುದು ನಿಮ್ಗೆ ಡೌಟ್ ಇದ್ರೆ. ಸೊ ಇಲ್ಲಿ ಲೆಟ್ಸ್ ಗೋ ಫಾರ್ ಎ ವಾಕ್ ಅಂತದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನ ಚೂಸ್ ಮಾಡಿ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಾಲ್ ವಿ, ವಿಲ್ ವಿ, ಡೂ ವಿ, ಆರ್ಂಟ್ ವಿ, ವಿಚ್ ಒನ್ ಇಸ್ ರೈಟ್ ಆನ್ಸರ್? ನೋಡಿ, ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಶಾಲ್ ವಿ ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇಲ್ಲಿ ಶಾಲ್ ವಿ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ಆರ್ ಲಾಸ್ಟ್ ಕ್ವಶನ್. See there, the next question ಬಂದ್ಬಿಟ್ಟು choose the correct form ಅಂತ ಇದೆ. if I dash rich I would help the poor ಅಂತ ಇದೆ. ಆಪ್ಷನ್ ಎ am, ಆಪ್ಷನ್ ಬಿ was, ಆಪ್ಷನ್ ಸಿ where, ಆಪ್ಷನ್ ಡಿ ಬಿ ಅಂತ ಇದೆ. ಸೊ if I dash rich I would help the poor ಅಂತ ಇದೆ. ಸೊ choose the right answer among these 4 options. so do you think? ಸೊ ನೋಡಿ, ಯಾವ್ದು ಆನ್ಸರ್ ರೈಟ್ ಆಗ್ಬೋದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳ. ಜೊತೆಗೇನೆ ಇದು ನನ್ನ ಫಸ್ಟ್ ವಿಡಿಯೋ ಇದೆ ವಿದ್ಯಾರ್ಥಿಗಳೇ. ಮೇ ಬಿ ಸ್ವಲ್ಪ ನಾನು ಕೂಡ ಆಫ್ಟರ್ ಲಾಂಗ್ ಟೈಮ್ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿರ್ಬೋದು, ಕನ್ಫ್ಯೂಸ್ ಇರ್ಬೋದು, ಯು ಕ್ಯಾನ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್, ನಾನು ಸಾಲ್ವ್ ಮಾಡ್ತೀನಿ. ಸೊ ಇದಾದ್ಮೇಲೆ ಸೆಕೆಂಡ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಆದಷ್ಟು ಬೇಗ, ಪಾರ್ಟ್ 2 ಅಂತ. ಸೊ ಅದು ಕೂಡ ನೋಡಿ, ಯಾಕಂದ್ರೆ ಜೊತೆಗೆ ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ತುಂಬಾನೇ ಯೂಸ್ಫುಲ್ ವಿಡಿಯೋಸ್ ಇದೆ. ಸಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಫ್ ಐ ವೇರ್ ರೀಚ್ ಐ ವುಡ್ ಹೆಲ್ಪ್ ದ ಪುವರ್ ಅಂತ ಆಗುತ್ತೆ. ಸೊ ಒಂದು ವೇಳೆ ನಾನು ರೀಚ್ ಇದ್ರೆ ಅಂತ ಇದೆ, ಹೀಗಾಗಿ ಇಫ್ ಐ ವೇರ್ ರೀಚ್ ಐ ವುಡ್ ಹೆಲ್ಪ್ ದ ಪುವರ್ ಅಂತ ಆಗುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನಿಮಗೆ ಎಲ್ಲಾ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೇನೆ ಈ ಕ್ವಶನ್ಸ್ ಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಅದಾದ್ಮೇಲೆ ಪಾರ್ಟ್ 2 ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಅದು ವಿಡಿಯೋಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.